ಇನ್ನು ಧರ್ಮಸ್ಥಳದಲ್ಲಿ ಅಪರಿಚಿತ ಶವಗಳ ಹೂತಿಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಅಸ್ಥಿಪಂಜರ ಈಗ 7ನೇ ದಿನಕ್ಕೆ ಕಾಲಿಟ್ಟಿದೆ. 7ನೇ ದಿನವೂ ಕೂಡ ಆಪರೇಷನ್ ಅಸ್ಥಿಪಂಜರ ಮುಂದುವರಿತಾ ಇದೆ. ಕಾಡಲ್ಲಿ ಪಾಯಿಂಟ್ ನಂಬರ್ 11ರಲ್ಲಿ ಕಳೆಬರಕ್ಕಾಗಿ ಹುಡುಕಾಟ ನಡೀತಾ ಇದೆ. ಬಂಗ್ಲಗುಡ್ಡದಲ್ಲಿ ಗುರುತಿಸಿದ ಸ್ಪಾಟ್ 11ರಲ್ಲಿ ಉತ್ಖನನ ನಡೀತು. 3 ಅಡಿ ಅಗದ್ರೂ ಕೂಡ ಇನ್ನೂ ಕೂಡ ಯಾವುದೇ ಕುರುಹುಗಳು ಕೂಡ ಈಗ ಪತ್ತೆಯಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು ಕಡೆ ಬಿರುಸಿನ ಕಾರ್ಯಾಚರಣೆ ನಡೀತಾ ಇದೆ. SIT, FSL ತಂಡ, ಸ್ಥಳೀಯ ಪೊಲೀಸ್ನವರ ಸಮ್ಮುಖದಲ್ಲಿ ಆ ಅನಾಮಿಕನ ಎದುರಲ್ಲೇ ಈಗ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕೆಲವೊಂದು ಕಡೆ ತಲೆಬುರುಡೆ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದ್ದಾವೆ. ಕೆಲವೊಂದು ಕಡೆ 6 ಅಡಿ ಆಗಿದ್ರೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಕುರುಹುಗಳು ಕೂಡ ಸಿಕ್ಕಿಲ್ಲ. ಹಾಗಾಗಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇರುವಂತಹ ಈ ಒಂದು ಶೋಧ ಕಾರ್ಯ, ಅಸ್ಥಿಪಂಜರಕ್ಕಾಗಿ ಮತ್ತಷ್ಟು ಶೋಧ ಕಾರ್ಯ ನಡೀತಾ ಇದೆ. ಯಾಕಂದರೆ ಸ್ಪಾಟ್ ನಂಬರ್ 11ನಲ್ಲಿ ಒಂದಿಷ್ಟು ಹುಡುಕಾಟವನ್ನು ನಡೆಸಬೇಕಾಗಿತ್ತು ನಿನ್ನೆ. ಆದರೆ ಆತ ಅನಾಮಿಕ ನೇರವಾಗಿ ಬಂಗ್ಲಗುಡ್ಡಕ್ಕೆ ಕರ್ಕೊಂಡು ಹೋಗ್ತಾನೆ. ಭಾಳ ಅಚ್ಚರಿ ಆಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆ ಎಲ್ಲ ಉಪ್ಪೆಲ್ಲ ತಗೊಂಡು ಹೋಗಿದ್ರು. ಯಾಕಂದರೆ ಏನಾದರೂ ಕಳೆಬರ ಸಿಕ್ಕಿದ್ರೆ ಕೆಡಬಾರ್ದು, ಆ ಬಾಡಿಯನ್ನು ಹಾಗೆ ತೆಗೆದುಬಿಟ್ಟು ಅದನ್ನು FSLಗೆ ಕಳಿಸ್ಬೇಕು. ಹಾಗಾಗಿ ಅದು ಮೇಲ್ ತೆಗೆದ ತಕ್ಷಣ ಯಾವುದೇ ರೀತಿಯಾದಂತಹ ಹಾನಿ ಆಗಬಾರ್ದು ಅದಕ್ಕೆ. ಹಾಗಾಗಿ ಉಪ್ಪು ಕೂಡ ನಿನ್ನೆ ಎಲ್ಲ ತಗೊಂಡೋಗಿದ್ರು SIT ಅಧಿಕಾರಿಗಳು. ಒಟ್ಟಿನಲ್ಲಿ SIT ಕಾರ್ಯಾಚರಣೆ ಇವತ್ತು 7ನೇ ದಿವಸದಲ್ಲೂ ಕೂಡ ಮುಂದುವರಿತಾ ಇದೆ.